ನಮಸ್ಕಾರ. ಜೈ ಭೀಮ್. ವಿ ಆರ್ ಡಾಕ್ಟರ್ ಅಂಬೇಡ್ಕರ್ ಸಂಘಟನೆ ಚಾಲಕರಾಗೆ ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ನಾವು ಬಂದಿದ್ದರು, ಆ ಪ್ರಾಬ್ಲಮ್ಗೆ ಸೊನ್ನೆ ಕೊಟ್ಟಿದ್ದರು. ಅವ್ರದ್ದು ಏನಿದೆ ಸ್ವಲ್ಪ ಸೈಟ್ ಹತ್ರ ಬಂದು ಮಾತಾಡಿದರು. ಗಾಡಿ ಸೀಸ್ ಆಗಿದ್ದು, ಗಾಡಿ ಸೀಸ್ ಆಗಿರೋದ್ರ ಬಗೆಗೆ ನಾನು ಅದೆಲ್ಲ ವಿಚಾರಿಸಿ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ಈಗ ನಮ್ಮ ಸಂಘಟನೆ ಅವ್ರನ್ನ ತಿಳಿಸ್ಕೊಡ್ತಾರೆ ನಿನ್ನ ಮಾಹಿತಿಗಳು. ಸ್ವಲ್ಪ ನೋಡಿ. जो पीछे ನಮಸ್ಕಾರ ಸ್ನೇಹಿತರೆ. ಜೈ ಭೀಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸಿಎದ್ ನಿಯರ್ 24/7. ಏನು ಇವತ್ತು ಮಧ್ಯಾಹ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಲೈವ್ ವಿಡಿಯೋ ಮುಖಾಂತರ ಗಾಡಿ ಸೀಸ್ ಮಾಡ್ಕೊಂಡು ಹೋಗಿರೋ ಸೀಸರ್ಗಳ ಮೇಲೆ ಯಾವ ಏರಿಯಪ್ಪ ಅದು? ಅಂದ್ರಳ್ಳಿ ಡಿ ಗ್ರೂಪ್ ಆರ್ಚ್, ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ಗೆಲ್ಲ ಮಾತಾಡಿದ್ದೀವಿ. FIR ಬರ್ಸೋಣ ಅನ್ನೋ ಟೈಮಲ್ಲಿ ಮಾಹಿತಿ ಗೊತ್ತಾಯಿತು, ಸೀಸರ್ಗಳು ಗಾಡಿ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಗಾಡಿಗಳು ಸೀಸ್ ಮಾಡ್ಕೊಂಡಿದ್ದಾರೆ. ಸೀಸರ್ಗಳು ಯಾರಿಲ್ಲ ನೋಡಿ, ಇದೇ ಆಫೀಸು. ಈ ಆಫೀಸ್ ಮುಂದೆ ಬಂದು ಪ್ರತಿಯೊಂದು ಮಾಹಿತಿ ತೊಗೊಂಡು ಗಾಡಿ ಸಿಕ್ಕಿದೆ. ಗಾಡಿ ಸಿಕ್ಕಿದೋಸ್ಕರ ಡೀಲರ್ ಬಂದು ಏನಿರೋ ಆಫೀಸಲ್ಲಿ ಮಾತಾಡಿದ್ದೀವಿ. ಗಾಡಿ ಸೀಸ್ ಮಾಡ್ಕೊಂಡು ಹೋಗಿರೋದು ಇದೇ ಡ್ರೈವರ್ದು ಗಾಡಿ. ಇವಾಗ ಆ ಗಾಡಿ ಬಂದು ಸೆಟ್ ತವ ಇದೆ. ಆ ಸೇಟಿಗೂ ಈ ಡ್ರೈವರ್ಗೂ ಏನಿಲ್ಲ ಅಂತ ಒಂದು ಲೆಟ್ರ್ ಮುಖಾಂತರ, ಏನಕ್ಕಂದರೆ ಇವತ್ತು ಡೇಟಿಗೆ ಲೆಟ್ರ್ ಕೊಟ್ಟಿದ್ದಾರೆ. ಗಾಡಿ ಸೀಸ್ ಮಾಡಿದ್ದೀವಿ. ಸೀಸಿನ ಮುಖಾಂತರ ಲೆಟ್ರ್ ಕೊಟ್ಟಿದ್ದಾರೆ. ಇನ್ಮೇಲಿಂದ ಆ ಗಾಡಿ ಏನಾಗಿದ್ರೂ ಏನೋ ಡೀಲರ್ ಇರ್ತಾರೆ, ಅವರೇ ಹೊಣೆ, ಅದೇ ಆಫೀಸರು. ಯಾಕಂದರೆ ಇವತ್ತು ಇನ್ಮೇಲಿಂದ ನಮ್ಮ ಡ್ರೈವರ್ಗೆ ಆ ಗಾಡಿ ಮೇಲೆ ಏನೂ ಇರೋಲ್ಲ. ಏನು 2 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಆ 2 ತಿಂಗಳ ಮುಖಾಂತರ ಗಾಡಿ ಅವ್ರು ಸೇಲ್ ಮಾಡ್ಕೋತಾರೋ ಏನು ಮಾಡ್ಕೋತಾರೋ ಬೇಕಾಗಿಲ್ಲ. 2 ತಿಂಗಳು ಆಗಿದ್ಮೇಲೆ ನಮ್ಮ ಡ್ರೈವರ್ಗೆ ಏನು ಅಮೌಂಟ್ ಕೊಡಬೇಕು, ಗಾಡಿದು ಏನು ಮಾತುಕತೆ ಇದೆ ಮಾತಾಡಿಬಿಟ್ಟು 2 ತಿಂಗಳು ಆಗಿದ್ಮೇಲೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸದಾಕಾಲ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಚಾಲಕರು ಪರವಾಗಿ ಧ್ವನಿ ಎತ್ತಕ್ಕೆ ಸಿದ್ಧವಾಗಿರ್ತೀವಿ. ಇವತ್ತು ಏನಕ್ಕೆ ನಾವು ಇಲ್ಲಿ ಬಂದು ಇಲ್ಲಿ ಲೈವ್ ವಿಡಿಯೋ ಮಾಡ್ತಾ ಇರೋದಂದರೆ, ಡ್ರೈವರ್ಗಳು ಗೊತ್ತಿಲ್ಲ, ನಮ್ಮ ಡ್ರೈವರ್ ಗೊತ್ತಿಲ್ಲ ಗಾಡಿ ಯಾರು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಯಾರು ತೊಳ್ಕೊಂಡು ಹೋಗಿದ್ದಾರೆ ಅಂತ ವಿಡಿಯೋ ಬಿಟ್ಟಿದ್ದೀನಿ. ಗಾಡಿ ತಳ್ಕೊಂಡು ಹೋಗಿರೋದು ಕಳ್ತನ ಆಗಿದೆ ಅಂತ ಲೈವ್ ವಿಡಿಯೋ ಬಿಟ್ಟಿದ್ದೀನಿ. ಅದ್ರ ಮುಖಾಂತರನೇ ಈ ವಿಡಿಯೋ ಅಧ್ಯಕ್ಷ. ಗಾಡಿ ಯಾರು ಕಳ್ತನ ಮಾಡಿಲ್ಲ, ಡೀಲರ್ಗಳು ತೊಗೊಂಡೋಗಿದ್ದಾರೆ ಸೀಸರ್ಗಳು ಅಂತ. ಸೇಟ್ ಬಂದು ಮಾಹಿತಿ ತೊಗೊಂಡಿದ ಮೇಲೆ ಗೊತ್ತಾಯಿತು ಗಾಡಿ ಸೀಸ್ ಆಗಿದೆ ಅಂತ. ಅದಕ್ಕೋಸ್ಕರ ಸೇಟ್ ಬಂದು ಲೆಟ್ರ್ ತೊಗೊಂಡಿದ್ದೀವಿ. ನಾಳೆ ಮಧ್ಯಾಹ್ನ 2 ಗಂಟೆ ಬನ್ನಿ ಅಂತವ್ರೆ. ನಾಳೆ 2 ಗಂಟೆ ಬಂದು ನಮ್ಮ ಡ್ರೈವರ್ಗೆ ಏನು ಅಮೌಂಟ್ ಬರ್ಬೋದು ಏನಿಲ್ಲ ಅಂತ ನೋಡಿಬಿಟ್ಟು ನಮ್ಮ ಡ್ರೈವರ್ ಕಡೆಯಿಂದ ಸೇಟ್ ಕಡೆಯಿಂದ ಏನು ಅಮೌಂಟ್ ಬರೋದಿದೆ ಈಸ್ಕೊಳ್ಳೋದು ಕೆಲಸ ಮಾಡ್ತೀವಿ. ಆ ಗಾಡಿ ಇವಾಗ ಸೇಟ್ಗೆ ವಾಪಸ್ ಕೊಟ್ಟಿದ್ದೀವಿ. ನಾಳೆ ದಿವಸ 1.5 ತಿಂಗಳು ಆಗಲಿ 2 ತಿಂಗಳಾಗಲಿ ಆ ಗಾಡಿ ಟ್ರಾನ್ಸ್ಫರ್ ಮಾಡೋದು ಪ್ರತಿಯೊಂದು ಸೇಟ್ ಜವಾಬ್ದಾರಿ, ಡ್ರೈವರ್ ಜವಾಬ್ದಾರಿ ಇರೋಲ್ಲ. 3 ತಿಂಗಳಾಗಿದ್ಮೇಲೆ ಡ್ರೈವರ್ ಬರ್ತಾನೆ. ಆ ಗಾಡಿ ಟ್ರಾನ್ಸ್ಫರ್ ಆಗಿದ್ಮೇಲೆ ಬೇರೆ ಗಾಡಿ ತೊಗೊಂಡಿದ್ಮೇಲೆ ಡ್ರೈವರ್ ಏನು DL ಇರುತ್ತೆ, DL ಟ್ರಾನ್ಸ್ಫರ್ ಮಾಡಿಕೊಡ್ಬೇಕಾಗುತ್ತೆ. ಹೊಸ ಗಾಡಿ ತೊಗೊಂಡ್ರು ಬೇರೆ ಥರ ನಾವು ಮಾಡಿಸ್ಕೋತೀವಿ. ಗಾಡಿ ಡಾಕ್ಯುಮೆಂಟ್ಸು ಟ್ರಾನ್ಸ್ಫರ್ ಮಾಡಿಕೊಡ್ಬೇಕಾಗುತ್ತೆ ಬೇರೆ ಗಾಡಿಯವ್ರಿಗೆ. ಸೇಲ್ ಮಾಡಿದ್ದೀವಿ ಗಾಡಿ, ಅದೇ ಸ್ಟೇಟಿಗೆ ವಾಪಸ್ ಕೊಟ್ಟಿದ್ದೀವಿ. ನಾಳೆ ದಿವಸ ಯಾವ ಡ್ರೈವರ್ ತೊಗೊಂಡ್ರು ಆ ಗಾಡಿ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಸ್ಲಿಪ್ಸ್ ಕೊಡ್ತಾಯಿದ್ದೀನಿ. ನಮ್ಮ ಡ್ರೈವರ್ ಮಾತಾಡ್ತಾರೆ, 4 ಮಾತು ಮಾತಾಡ್ಕೊಡಿ. ಎಲ್ಲ ನಮ್ಗೆ ಏನು ಇದರಿಂದ ಬೆನಿಫಿಟ್ ಬೇಕಾಯಿತು ಗ್ರೂಪ್ ಮುಖಾಂತರದಿಂದ ಎಲ್ಲ ಸಿಕ್ಕಿದೆ. ಅದಲ್ಲದೆ ಆ ಗಾಡಿನ ಇವಾಗ ನಾವು ಮತ್ತೆ ತೊಗೊಳ್ಳೋದು ಅದು ನನಗೂ ಕೂಡ ಆಗಿ ಬರ್ತಾಯಿಲ್ಲ. ಇದರಿಂದ ಈ ಗಾಡಿನ ಅವ್ರಿಗೆ ಕೂಡ ನಾನು ಗಾಡಿ ವಾಪಸ್ ಮಾಡಿದ್ದೀನಿ ಫೈನಾನ್ಸ್ ಆಫೀಸ್ಗೆ. ಅವ್ರು ಇವಾಗ ನಮ್ಮ ಹತ್ರ ಟೈಮ್ ತೊಗೊಂಡಿದ್ದಾರೆ. ಈ ಟೈಮ್ ಮುಖಾಂತರದಿಂದ ನಾವು ಗಾಡಿ ಸೇಲ್ ಮಾಡಬೇಕು. ಆ ಸೇಲ್ ಮಾಡಾದ್ಮೇಲೆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೋ ಆ ಅಮೌಂಟು ಗಾಡಿ ಡ್ರೈವರ್ ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಅಮೌಂಟು ನಂಗೆ ಮಾಡಿಕೊಡ್ತೀನಿ ಅಂತ ಟೈಮ್ ತೊಗೊಂಡಿದ್ದಾರೆ. ಮತ್ತು ನಮ್ಮ ಗ್ರೂಪ್ ಅಧ್ಯಕ್ಷರು ಕೂಡ ಟೈಮ್ ಇಸ್ಕೊಂಡಿದ್ದಾರೆ. ಇವತ್ತಿಗೆ ನಂಗೆ ಸೀಸಿಂಗ್ ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿಂದ ನಾನು ಗಾಡಿ ಓಡಿಸಿರಲ್ಲ. ಇದ್ರ ಮುಂದಕ್ಕೆ ಅವ್ರ ಗಾಡಿ ಅವ್ರ ಜವಾಬ್ದಾರಿ ಇರುತ್ತೆ. ಇದ್ರ ಮುಂದಕ್ಕೆ ಏನು ಪ್ರಾಬ್ಲಮ್ ಏನಿದ್ರು ಕೂಡ ಅವ್ರು ಇದ್ರ ಮೇಲೆ ಹೊಣೆ ಆಗಿರುತ್ತೆ. ಇವತ್ತಿಂದ ನಾನು ಗಾಡಿ ಓಡಿಸಲ್ಲ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡಿ ನಂಬರ್ ಏನಪ್ಪ ನಿಂದು? KA01 AN 0551. ಆ ಗಾಡಿ ಸ್ಟೇಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದೆ ತಾನೆ? ಇವಾಗ ಜಸ್ಟ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ನಾವು ಈ ಗಾಡಿನ ಕಳ್ತನ ಆಗಿದೆ ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಗಾಡಿ ಅಪ್ಸೆಟ್ ಮಾಡಿ ಆಕ್ಸಿಡೆಂಟ್ ಆಗಿ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಆದಮೇಲೆ ಮನೇಲಿ ರೆಸ್ಟ್ ಮಾಡಿದ್ದೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ನನ್ನ ಗಾಡಿನ ನಾನು ತೊಗೊಂಡು ಬಂದು ಮನೆ ಹತ್ರ ನಿಲ್ಸೋಣ ಅಂತ ಬಂದರೆ ನನ್ನ ಗಾಡಿ ನಿಲ್ಸಿದ ಜಾಗದಲ್ಲಿ ಗಾಡಿ ಇತ್ತಿಲ್ಲ. ಆಮೇಲೆ ಅಕ್ಕಪಕ್ಕ ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರೆ ಯಾರೋ ಇಬ್ಬರು ಆಟೋದಲ್ಲಿ ಬಂದು ಗಾಡಿನ ಟೋಯಿಂಗ್ ಮಾಡ್ಕೊಂಡು ಹೋಗಿದ್ದಾರೆ.
ಅದನ್ನು ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಈ ಥರ ನನ್ನದು ಗಾಡಿ ಕಳೆದೋಗಿದೆ ಅಂತ ಹೇಳಿದ್ದು. ಆಮೇಲೆ ಅದು ನನ್ನ ಆಟೋ ಫೈನಾನ್ಸಿಂಗ್ ಇತ್ತು, ಆ ಫೈನಾನ್ಸ್ ಮೇಲೆ ನಾನು ಟೈಮು ಕೂಡ ತೊಗೊಂಡಿದ್ದೆ. ಮಧ್ಯದ್ರಲ್ಲಿ ನಂದು ಒಂದು ಇನ್ಸಿಡೆಂಟ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಲೋನು ಕಟ್ಟೋಕ್ಕಾಗಿಲ್ಲ. ಆ ಲೋನ್ ಕಟ್ಟೋಕ್ಕಾಗದೆ ನಾನು ಒಬ್ಬ ಟೈಮ್ ತೊಗೊಂಡಿದ್ದೆ. ಆ ಟೈಮ್ ಮುಖಾಂತರದಿಂದ ಇವ್ರು ನನ್ನ ತಿಳಿಸ್ದೆ, ನನ್ನ ಗಾಡಿನ ಸೀಸಿಂಗ್ ಮಾಡ್ಕೊಂಬಂದು ಫೈನಾನ್ಸ್ ಶೆಡ್ಡಲ್ಲಿ ನಿಲ್ಲಿಸಿದ್ರು. ಅದನ್ನು ನಮಗೆ ತಿಳಿದಾದ್ಮೇಲೆ ನಾವು ಕೇಸು ಕಂಪ್ಲೇಂಟು ಬೇಡ, ಈ ಥರ ಎಲ್ಲ ಬೇಡ, ತುಂಬ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿ ಇವಾಗ ಅದ್ರ ಬಂದು ಫೈನಾನ್ಸ್ ಅವ್ರ ಹತ್ರ ಮಾತುಕತೆ ಆಡಿದ್ದಕ್ಕೆ ಕೊನೆಗೆ ಫೈನಾನ್ಸ್ ಅವ್ರು ಹೇಳಿದ್ರು ಹಿಂಗೆ ನಮ್ದೇನು ಡೀಟೇಲ್ಸ್ ಇದೆ ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರ ಕೈಗೆ ಗಾಡಿನ ಮಾರಿದ್ದೀವಿ. ಅವ್ರು ಮಾರಿ ನಮ್ಮದೇನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದು ನಾಳೆ ಹೇಳ್ತೀನಿ, ನಾಳೆ ಮಾತಾಡ್ತೀನಿ ಅಂದಿದ್ದಾರೆ. ನಾಳೆ ಅಲ್ಲದೆ 2 ತಿಂಗಳು ಅಧ್ಯಕ್ಷರು ಹೇಳಿದ್ದಾರೆ, 2 ತಿಂಗಳು 1 ತಿಂಗಳು ಟೈಮ್ ತೊಗೊಳ್ಳಿ, ಪ್ರತಿಯೊಂದು ಕ್ಲಿಯರ್ ಮಾಡಿ ಆಮೇಲೆ ಈ ಗಾಡಿ ನನ್ನ ಹೆಸರಲ್ಲಿರೋ ಗಾಡಿನ ಬೇರೆಯವ್ರು ಟ್ರಾನ್ಸ್ಫರ್ ಮಾಡಿರಬೇಕು. ಇದ್ರ ಮುಂದಕ್ಕೆ ಏನು ಗಾಡಿಯಿಂದ ಏನು ಪ್ರಾಬ್ಲಮ್ ಆದರೂ ಅವರೇ ಜವಾಬ್ದಾರಿ ಅಂತಲೂ ಹೇಳಿದ್ರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.